ಬೀದರ್ ಜಿಲ್ಲೆಯ ಚಾಂಬಳು ಗ್ರಾಮದ ರುದ್ರಮುನೀಶ್ವರ ಸಂಸ್ಥಾನ ಹಿರೇಮಠದ ಮುರುಗೇಂದ್ರ ದೇವರು ಗುರು ಪಟ್ಟಾಧಿಕಾರ ಮಹೋತ್ಸವವನ್ನು ನವೆಂಬರ್ 20-21ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ರುದ್ರಮುನೀಶ್ವರ ಸಂಸ್ಥಾನ ಹಿರೇಮಠದ ಮುರುಗೇಂದ್ರ ಶಿವಯೋಗಿಗಳು ತಿಳಿಸಿದರು. ಪಟ್ಟಾಧಿಕಾರ ಕಾರ್ಯಕ್ರಮದಲ್ಲಿ ಉಜ್ಜನಿಯ ಜಗದ್ಗುರು ಸಿದ್ಧಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ನವೆಂಬರ್ 21ರಂದು 1008 ಮಹಿಳೆಯರು ಕೆಂಪು ಬಣ್ಣದ ಸೀರೆಯಲ್ಲಿ ಕುಂಭ ಹೊತ್ತು ಉಜ್ಜನಿಯ ಜಗದ್ಗುರುಗಳನ್ನು ಗ್ರಾಮಕ್ಕೆ ಬರಮಾಡಿಕೊಳ್ಳುವವರು ಎಂದು ಹೇಳಿದರು. ಪಟ್ಟಾಧಿಕಾರಿ ಕಾರ್ಯಕ್ರಮದಲ್ಲಿ 30,000ಕ್ಕೂ ಹೆಚ್ಚು ಜನ ಭಾಗಿಯಾಗಲಿದ್ದು, ಸಕಲ ಭಕ್ತರಿಗೂ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಸ್ವಾಮಿಯ ಜೀವನಕ್ಕೆ ಅತ್ಯಂತ ಮುಖ್ಯವಾಗಿರುವಂಥ ಘಟ್ಟ ಅದು ಗುರುಪಟ್ಟಾಧಿಕಾರ ಮಹೋತ್ಸವ ಎನ್ನುವಂಥದ್ದು. ಇಂಥ ಒಂದು ಗುರುಪಟ್ಟಾಧಿಕಾರಿ ಕಾರ್ಯಕ್ರಮವನ್ನು ಪೂಜ್ಯ ಲಿಂಗೈಕ್ಯ ಗುರುಗಳಾಗಿರುವಂಥ ರುದ್ರಮುನಿ ಪಟ್ಟದೇವರು ಲಿಂಗೈಕ್ಯ ನಂತರದಲ್ಲಿ ಪಟ್ಟಾಧಿಕಾರವನ್ನು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಎಲ್ಲ ಭಕ್ತರ ಒಂದು ನಿಯೋಜನೆಯನ್ನು ಭಾಳ ಸುಂದರವಾಗಿ ಮಾಡಿದ್ದಾರೆ. ವಿಶೇಷವಾಗಿ ಮುಂದಿನ ನಮ್ಮ ನಿಲುವು ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಇದು ಗುರುಪಟ್ಟಾಧಿಕಾರ ಕಾರ್ಯಕ್ರಮ ಅಂದರೆ ಭಾಳ ದೊಡ್ಡ ಜವಾಬ್ದಾರಿನೇ ನಮ್ಮ ಮೇಲೆ ಕೊಟ್ಟಂಗೆ, ಹಾಗೂ ರಕ್ತ ಸಂಬಂಧವನ್ನು ಕಳೆದುಕೊಳ್ಳುವಂಥ ಸಂದರ್ಭ ಇಲ್ಲಿ ಬರುವಂಥದ್ದು. ಇದು ಇವತ್ತಿಂದ ಅಲ್ಲ, ನಾವು ಸಣ್ಣವರಿರುವಂಥ ಸಂದರ್ಭಗಳೂ ಕೂಡ ಐಜ್ಞತೆ ಇರುವಾಗಲೇ ನಮ್ಗೆ ಸಂಬಂಧಿಕರಿಂದ ದೂರ ಇಡುವಂಥ ಒಂದು ಸುಂದರವಾಗಿರುವಂಥ ಸನ್ನಿವೇಶ ಮೊದಲನೇ ಟ್ರೈನಿಂಗನ್ನು ಕೊಟ್ಟಿರ್ತಾರೆ. ಶಿವಯೋಗ ಮಂದಿರದೊಳಗೆ ಅಭ್ಯಾಸವನ್ನು ಮಾಡಿಸಿ ಅಲ್ಲಿ ಕೇವಲ ತಂದೆ ತಾಯಿ ಬಂಧು ಬಳಗ ಎಲ್ಲರಿಂದನೂ ಕೂಡ ಸುಮಾರು 12 ವರ್ಷಗಳ ಪರ್ಯಂತರವಾಗಿ ಗುರುಕುಲದಲ್ಲಿ ಆ ಅಭ್ಯಾಸವನ್ನು ಮಾಡಿಸಿರ್ತಾರೆ. ಅದಾದ ನಂತರದಲ್ಲಿ ಈ ಮಟ್ಟಕ್ಕೆ ಉತ್ತರಾಧಿಕಾರಿಗಳಿಗೆ ಬಂದಿದ್ದೇವೆ. ಬಂದು 15 ವರ್ಷ ಪರ್ಯಂತರವಾಗಿ ಸಂಪೂರ್ಣವಾಗಿ ಸಮಾಜದ ಜೊತೆಯಲ್ಲಿ ಜನರ ಜೊತೆಯಲ್ಲಿ ಬೆರೆತುಕೊಂಡು ಸಮಾಜ ಸೇವೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಇದರ ನಂತರದಲ್ಲಿ ಕೂಡ ಈ ಮಠಕ್ಕೆ ಪರಮ ಪೂಜ್ಯರಾಗಿರುವಂಥ ರುದ್ರಮುನಿ ಪಟ್ಟದೇವರು ಬಹಳ ದೊಡ್ಡ ಸೇವೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಶಿಕ್ಷಣ ಸಂಸ್ಥೆ ತಗೊಳ್ರಿ, ರುದ್ರಮುನಿ ಪಟ್ಟದೇವರು ಎನ್ನುವಂಥ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿ ಅದರ ಅಡಿಯೊಳಗೆ ನೀಲಮ್ಮ ತಾಯಿ ಹಿರಿಯ ಪ್ರಾಥಮಿಕ ಶಾಲೆ, ವೀರಭದ್ರೇಶ್ವರ ಪ್ರೌಢಶಾಲೆ ಹಾಗೂ ವೀರಭದ್ರೇಶ್ವರ ಉಚಿತ ವಿದ್ಯಾರ್ಥಿಗಳ ಒಂದು ಹಾಸ್ಟೆಲನ್ನು ತೆಗೆಯೋದ್ರ ಮುಖಾಂತರವಾಗಿ ಅನ್ನದಾನ ವಿದ್ಯಾದಾನ ಎರಡೂ ರೀತಿಯಿಂದನೂ ಕೂಡ ಪೂಜ್ಯರು ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ನೂರಾರು ಊರುಗಳ ಶಿಷ್ಯರನ್ನು ಈ ಮಠ ಹೊಂದಿರುವಂಥದ್ದು. ಅಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಖಂಡಿತವಾಗಿಯೂ ಕೂಡ ನಮ್ಮೆಲ್ಲ ಬೀದರ್ ಜಿಲ್ಲಾ ಮಠಾಧೀಶರ ಒಕ್ಕೂಟ ಹಾಗೂ ಎಲ್ಲ ಪರಮ ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಉಜ್ಜಯಿನಿಯ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಮೊದಲನೇ ಹೋಗಿ ದರ್ಶನ ಮಾಡಿಕೊಂಡಾಗ ಇದನ್ನು ನೀವು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗುವಂಥ ಸನ್ನಿಧಿಯವರ ಆಶೀರ್ವಾದವನ್ನು ಮಾಡಿದ್ದಾರೆ. ಅದನ್ನು ಖಂಡಿತವಾಗಿಯೂ ಕೂಡ ನಮ್ಮ ಎಲ್ಲ ಸಂಬಂಧವನ್ನು ತ್ಯಾಗವನ್ನು ಮಾಡಿ ಈ ಒಂದು ಸಮಾಜ ಸೇವೆಗೆ ನಾವು ಸನ್ನದ್ಧರಾಗಿದ್ದೇವೆ. ಪ್ರತಿಯೊಬ್ಬ ತಂದೆ ತಾಯಿಗಳು ಆಸೆ ಪಡ್ತಾರೆ, ನಮ್ಮ ಮಗ ಮದುವೆ ಆಗಬೇಕು, ಕೌಟುಂಬಿಕ ಜೀವನ ನಡೆಸಬೇಕು. ನಮ್ಮ ತಂದೆ ತಾಯಿಯವರು ಇಷ್ಟ ಇತ್ತ ಅಥವಾ ತಮ್ಮದೊಂದು ತ್ಯಾಗ ಜೀವನ ನೀವೇ ಸ್ವಇಚ್ಛೆಯಿಂದ ಬಂದಿದ್ದಾರೆ. ನಿಮ್ಮ ತಂದೆ ತಾಯಿಯವರ ಪ್ರತಿಕ್ರಿಯೆ ಹೇಗಿತ್ತು? ಬಹಳ ವಿಶೇಷವಾಗಿ ನನ್ನ ಜೀವನದೊಳಗೆ ನಡೆದಿರುವಂಥ ಘಟನೆ, ನಮ್ಮ ಬಂಧು ಬಳಗದೊಳಗೆ ನಡೆದಿರುವಂಥ ಘಟನೆ, ನಮಗೆ ಹುಟ್ಟಿರುವಂಥ 5 ಮಂದಿ ಅಕ್ಕದಿಯರು ಹೆಣ್ಣುಮಕ್ಕಳು ಹುಟ್ಟಿರುವಂಥ ಸಂದರ್ಭದೊಳಗೆ ಯಾವುದೋ ಒಂದು ದೇವವಾಣಿ ಅಥವಾ ದೇವ್ರದೊಂದು ಆಶೀರ್ವಾದ ಆಯಿತು ನಮ್ಮ ತಾಯಿಯವರಿಗೆ. ಇವತ್ತಿನ ದಿವಸ 5 ಮಂದಿ ಹೆಣ್ಣುಮಕ್ಕಳು ಹುಟ್ಟಾಗುತ್ತಾರೆ. ಬರುವಂಥ ನಿನಗೆ 2 ಮಕ್ಕಳನ್ನು ಕೊಡ್ತೀನಿ ನಾನು ಅಂತ ತಿಳ್ಕೊಂಡು ತಾಯಿಯ ಒಂದು ಕನಸರೊಳಗೆ ಬಂದಿರುವಂಥದ್ದಕ್ಕಾಗಿ ಮೊದಲನೇ ಹುಟ್ಟಿರುವಂಥ ಮಗನನ್ನು ನೀ ಸಮಾಜಕ್ಕೆ ಕೊಡಬೇಕು. ಮೊದಲಿಗೆ ಹುಟ್ಟುವಂಥ ಗಂಡು ಮಗುವನ್ನು ಸಮಾಜಕ್ಕೆ ಕೊಡಬೇಕು, ಮಠಕ್ಕೆ ಕೊಡಬೇಕು. ನಂತರದಲ್ಲಿ ಹುಟ್ಟುವಂಥ ಮಗನನ್ನು ಮನೆ ಬೆಳಗುವಂಥ ಮಗನನ್ನು ನೀನು ಕೊಡ್ತೀನಿ ಅಂದ ಬಳಕೆ ಹುಟ್ಟಿರುವಂಥವರು ನಾವು. ಆ ದಿಶೆ ಒಳಗೆ ಅವತ್ತಿನ ದಿವಸ ಸುಮಾರು ನಮಗೆ ಹೆಂಗೆ ಸಂಸ್ಕಾರ ಇರ್ತದಂದ್ರೆ, ಇನ್ನೂ ಬುದ್ಧಿ ಸರಿಯಾಗಿ ಬೆಳೆದಿರೋಲ್ಲ. ಅಂಥ ಒಂದು 12ನೇ ವಯಸ್ಸಿನೊಳಗೇ ನಮಗೆ ಮನೆಯನ್ನು ತ್ಯಾಗ ಮಾಡುವಂಥ ಒಂದು ಸನ್ನಿವೇಶ ಬರ್ತದೆ. ಆ ದಿಶೆ ಒಳಗೆ ಅದೆಲ್ಲವನ್ನು ಕೂಡ ನಾವು ಕರಗತವನ್ನು ಮಾಡಿಕೊಂಡಿದ್ದೇವೆ. ಅದಕ್ಕೋಸ್ಕರವಾಗಿ ಆ ಸಂಬಂಧವನ್ನು ಇಟ್ಕೊಳ್ಳಾರೆ ಸಮಾಜಕ್ಕೆ ನಾವು ಸೇವೆಗೆ ಸಿದ್ಧ. ಹೌದು, ಹಾನಗಲ್ ಕುಮಾರ ಶಿವಯೋಗಿಗಳು ಸ್ಥಾಪನೆ ಮಾಡಿರುವಂಥ ಶಿವಯೋಗ ಮಂದಿರ ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆಯೊಳಗಿರುವಂಥ ಪವಿತ್ರವಾಗಿರುವಂಥ ಕ್ಷೇತ್ರ, ಸ್ವಾಮಿಗಳನ್ನೇ ತಯಾರು ಮಾಡುವಂಥ ಪವಿತ್ರವಾಗಿರುವಂಥ ಕೇಂದ್ರ. ನಮ್ಮದು ಅಕ್ಕಲಕೋಟೆ ತಾಲೂಕು ದಹಿಟ್ನ ಗ್ರಾಮ ಎನ್ನುವಂಥದ್ದು ಸೋಲಾಪುರ ಜಿಲ್ಲೆ ಒಳಗೆ ಬರ್ತದೆ. ಅಲ್ಲಿ ಮರಾಠಿ ಕಲ್ತರೂ ಕೂಡ ಶಿವಯೋಗ ಮಂದಿರದೊಳಗೆ ಹೋಗಿ ಕನ್ನಡವನ್ನು ಅಭ್ಯಾಸವನ್ನು ಮಾಡಿಕೊಂಡು ಇವತ್ತಿನ ದಿವಸ ಇಲ್ಲಿಗೆ ಬಂದಿದೆ. ಈ ಮಠದ ಪರಂಪರೆ ಬಹಳ ವಿಶೇಷವಾಗಿ 12ನೇ ಶತಮಾನದ ಪೂರ್ವದೊಳಗಿರುವಂಥ ಮಠ. ವಿಶೇಷವಾಗಿ ನೂರಾರು ಹಳ್ಳಿಗಳ ಶಿಷ್ಯರನ್ನು ಒಳಗೊಂಡಿರುವಂಥದ್ದು. ಹಳ್ಳಿಗೆ ಹೋಗಿ ಪ್ರತಿಯೊಂದು ಶಿಷ್ಯರ ಮನೆಗೆ ಹೋಗಿ ಅಲ್ಲಿ ನಮ್ಮ ವೀರಶೈವ ಲಿಂಗಾಯತ ಧರ್ಮ ಪರಂಪರೆಯ ಪದ್ಧತಿಗಳು, ಲಿಂಗ, ರುದ್ರಾಕ್ಷಿ, ವಿಭೂತಿ ಹಾಗೂ ಸಂಸ್ಕಾರವನ್ನು ನೀಡ್ಕೋತ ಬಂದಿರುವಂಥ ಈ ಮಠ ಇವತ್ತಿಗೂ ಕೂಡ ಚಾಂಬಾಳ ಈ ಭಾಗದೊಳಗೆ ಚಾಂಬೋಳ ಶ್ರೀಮಠ ಅಂದ್ರೆ
ಅತ್ಯಂತ ಭಕ್ತಿಯಿಂದ ಪ್ರೀತಿಯಿಂದ ಕಾಣುವಂತಹ ಜನ ಈ ಭಾಗದ ಜನತೆ ಆಗಿದೆ. ಈ ಬಹುತೇಕವಾಗಿ ಇವತ್ತಿನ ಕಾಲದೊಳಗೆ ಯುವಕರು ಒಂದು ಧರ್ಮದಿಂದ ವಿಮುಖರಾಗಿ ನಡೀತಾ ಇದ್ದಾರೆ. ಹೌದು. ಧರ್ಮದ ಕಡೆಗೆ ಬರ್ತಾ ಇಲ್ಲ ಜನ. ನಿಮ್ಮ ಪಟ್ಟಾಧಿಕಾರ ಮಹೋತ್ಸವ ನಿಮಿತ್ತವಾಗಿ ನಮ್ಮ ಶ್ರೀಮಠದ ವತಿಯಿಂದ ಯುವಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀವಿ? ವಿಶೇಷವಾಗಿ ಯುವಕರಲ್ಲಿ ಒಂದೇ ವಿನಂತಿಯನ್ನು ಮಾಡ್ಕೊಳ್ತೀವಿ, ಏನೋ ತಿಳ್ಕೊಲಿಕ್ಕೆ. ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಗುರುಬಸವೇಶ್ವರ ವಿರಕ್ತ ಮಠ, ಸಾಯಿಗಾಂವ್, ಭಾಲ್ಕಿ ತಾಲೂಕು. ಪ್ರಾತಸ್ಮರಣೀಯರಾದ ಬಸವಾದಿ ಶರಣರನ್ನು, ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ, ಜಗದಾದಿ ಜಗದ್ಗುರು ಆದಿ ಪಂಚಾಚಾರ್ಯರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ, ಹಿರೇಮಠ ಚಾಂಬಾಳದ ರುದ್ರಮುನೇಶ್ವರ ಸಂಸ್ಥಾನ ಮಠದಲ್ಲಿ 11 ದಿವಸಗಳ ಪರ್ಯಂತರವಾಗಿ ಶರಣಬಸವೇಶ್ವರರ ಪುರಾಣ ಮತ್ತು ವಿಶೇಷವಾಗಿ ಬೀದರ ಜಿಲ್ಲೆಯಲ್ಲಿ ಶ್ರೇಷ್ಠ ಮಠವಾಗಿರ್ತಕ್ಕಂಥ ಚಾಂಬಾಳ ಮಠದಲ್ಲಿ ಪಟ್ಟಾಧಿಕಾರ ಮಹೋತ್ಸವ, ವಿಶೇಷವಾಗಿ ಉಜ್ಜಯಿನಿಯ ಜಗದ್ಗುರು ಮಹಾಸನ್ನಿಧಿಯವರು ಹಾಗೂ ನಾಡಿನ ಹರಗುರು ಚರಮೂರ್ತಿಗಳು, ರಾಜಕೀಯ ಗಣ್ಯ ವ್ಯಕ್ತಿಗಳು, ಸಾಹಿತಿಗಳು, ಸಂಗೀತಗಾರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ವಿಶೇಷವಾಗಿ ಕಾರ್ಯಕ್ರಮ 20-21 ಜಗದ್ಗುರು ಮಹಾಸನ್ನಿಧಿಯವರು 20ನೇ ತಾರೀಕಿಗೆ ಶ್ರೀಮಠಕ್ಕೆ ಆಗಮನ ಆಗ್ತಾ ಇದೆ. ಪರಮ ಪೂಜ್ಯರಾಗಿರುವಂತಹ ಈ ಮಠದ ಪೀಠಾಧಿಪತಿಗಳು ವಹಿಸಿಕೊಳ್ಳಿರುವಂತಹ ಮುರುಗೇಂದ್ರ ದೇವರಿಗೆ ದೀಕ್ಷಾ ಸಂಸ್ಕಾರ ಹಾಗೂ ಪೀಠಾರೋಹಣದ ಸಮಾರಂಭವನ್ನು ಶ್ರೀಮಠದಲ್ಲಿ ಜರುಗ್ತಾ ಇದೆ. ವಿಶೇಷವಾಗಿ 21ನೇ ತಾರೀಕು ಧರ್ಮಸಭೆ ನಡೀತಾ ಇದೆ. ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ, ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯದಲ್ಲಿ, ರಾಜಕೀಯ ಗಣ್ಯ ವ್ಯಕ್ತಿಗಳ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯರಿಗೆ ಭವ್ಯವಾಗಿರ್ತಕ್ಕಂತಹ ಮೆರವಣಿಗೆ ಈ ಸಮಾರಂಭದಲ್ಲಿ ನಡೀತಾ ಇದೆ. ವಿಶೇಷವಾಗಿ ನಾಡಿನ ಎಲ್ಲ ಹಳ್ಳಿಗಳಿಂದ ಬಂದಂಥ ಎಲ್ಲ ಶರಣ ತಂದೆ ತಾಯಿಗಳು 20-21 ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭವ್ಯವಾಗಿರ್ತಕ್ಕಂಥ ಪಟ್ಟಾಧಿಕಾರ ಸಮಾರಂಭದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ನಾಡಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಧರ್ಮ, ಆಚರಣೆ, ಸಂಸ್ಕಾರ, ನೀತಿ ನಿಯಮಗಳನ್ನು ಕಲಿಸುವಂತಹ ಯಾವುದಾದರೂ ಸ್ಥಾನವಿದ್ದರೆ ಅದು ಮಠಮಾನ್ಯಗಳು, ದೇವಸ್ಥಾನಗಳು. ಧರ್ಮದ ದಾರಿಯಲ್ಲಿ ನಡೆಯುತ್ತಿರುವಂತಹ ಎಲ್ಲರಿಗೂ ಭಕ್ತಿಯ ಮಾರ್ಗವನ್ನು ತೋರಿಸುವಂಥ ಯಾವುದಾದರೂ ಮಠ ಇದ್ದರೆ ನಮ್ಮ ಬೀದರ ಜಿಲ್ಲೆಯಲ್ಲಿ ಚಾಂಬಾಳದ ರುದ್ರಮುನೇಶ್ವರ ಸಂಸ್ಥಾನ ಮಠ ಅನ್ನುವಂತಹದ್ದು. ಇಂತಹ ಭವ್ಯ ಪಟ್ಟಾಧಿಕಾರ ಸಮಾರಂಭದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಭಕ್ತ ಜನರು ಎಷ್ಟು ಜನ ಸೇರ್ತಾರೆ? ವಿಶೇಷವಾಗಿ ಒಂದು 15-20 ಸಾವಿರ ಜನ ಸೇರುವಂತಹ ನಿರೀಕ್ಷಣೆ ಇದೆ. ಆದರೆ ಈ ಸಮಾರಂಭವನ್ನು, ಈ ಪಟ್ಟಾಧಿಕಾರವನ್ನು ಯಾರೂ ನೋಡಲಿಲ್ಲ. ಈ ಮಠ ಆಗಿರ್ತಕ್ಕಂಥ ಮೊದಲನೇ ಸ್ವಾಮೀಜಿಯವರದ್ದು ಪಟ್ಟಾಧಿಕಾರ ಯಾರು ನೋಡ್ಯಾರೋ ಗೊತ್ತಿಲ್ಲ. ಇದು ವಿಶೇಷವಾಗಿ ಅನ್ನುವಂಥದ್ದು ಏನಂತಂದರೆ, ತಂದೆ ತಾಯಿ ಹಾಗೂ ಮಗನ ಸಂಬಂಧವನ್ನು ದೂರ ಮಾಡುವಂತಹದ್ದು. ಆ ಸಮಾರಂಭವನ್ನು ನೋಡಿದ್ರೆ ಎಷ್ಟೋ ಕನಿಕರವಾಗಿರ್ತಕ್ಕಂಥ ವ್ಯಕ್ತಿಗೂ ಕೂಡ ಏನಂತಂದರೆ ಕಣ್ಣಲ್ಲಿ ನೀರು ಬರ್ತವೆ. ಯಾಕೆ ಕಣ್ಣಲ್ಲಿ ನೀರು ಬರ್ತಾವೆ ಅಂತಂದರೆ, ಮಗನ ಉಡ್ಧಾರವನ್ನು ಕಡಿಯುವಂಥ ಒಂದು ಸಂದರ್ಭ ಬರ್ತದಲ್ಲಿ. ಮಗನ ಉಡ್ಧಾರ ಯಾವಾಗ ಕಡಿತಾರೆ ನಿಮಗೆಲ್ಲ ಗೊತ್ತಿರ್ಬೋದು. ಸತ್ತಾಗ ಏನಂತಂದರೆ ಉಡ್ಧಾರವನ್ನು ಕಡಿತಾರೆ. ಆದರೆ ನಮ್ಮ ಮುರುಗೇಂದ್ರ ದೇವರ ತಂದೆ ತಾಯಿಗಳು ಆ ಸಂದರ್ಭದಲ್ಲಿ ಬಂದು ಸಮಾಜಕ್ಕೆ ಅರ್ಪಿಸ್ತಾರೆ. ಇದು ನನ್ನ ಮಗ ಅಲ್ಲ, ಇದು ಯಾರ ಮಗ ಅಂತಂದರೆ ಸಮಾಜದ ಮಗ, ಚಾಂಬಾಳ ಹಿರೇಮಠ ಸಂಸ್ಥಾನದ ಎಲ್ಲ ಭಕ್ತಾದಿಗಳ ಮಗ ಅಂಥೇಳಿ ಏನಂತಂದರೆ ಆ ಸಮಾರಂಭ